ಗೈಸ್ ಈಗ ಸಮಯ 5 ಗಂಟೆ. ಅಣ್ಣ ಬಂದ ಬೆಳಗ್ಗೆ 5 ಗಂಟೆಗೆ. ನೀನು ರಾತ್ರಿ ಮಲ್ಕೊಂಡಿದ್ದ 12 ಗಂಟೆ. ಬೆಳಗ್ಗೆ 5 ಗಂಟೆಗಂದ್ರೆ ಎಬ್ಬಿಸಿಬಿಟ್ಟಿದಾರ್ರಿ. ನಾವು ಕರೆಕ್ಟ್ ನಿದ್ದೆ ಆಗಿಲ್ಲ. ಸನ್ರೈಸ್ ನೋಡೋಕೆ ಹೋಗ್ಬೇಕಂತ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೊಂಟಿದ್ದಾರೆ. ಇವಾಗ ಏನು ಹೇಳೋನು ನಮ್ಮ ಪರಿಸ್ಥಿತಿ ಕೇಳೋಣ. ಮನ್ಕೋಕೆ ಬಂದಿರೋ ನೀವು ಟೂರಿಗೆ ಬಂದಿರೋ ಅಂತ ಕೇಳ್ತಾರೆ ಮತ್ತೆ ನಮ್ಗೆ. ಸೊ ಎದ್ದು ರೆಡಿಯಾಗಿ ಸನ್ರೈಸ್ ಪಾಯಿಂಟ್ ಹೊಂಟಿದ್ದೆವು. ಬರ್ರಿ ಅಲ್ಲಿ ಹೋದ ನಂತರ ವ್ಯೂ ಹೆಂಗಿರುತ್ತೆ ನೋಡೋಣ. ಈಗ ಯಾವುದೋ ಒಂದು ಬಂದು ಲೊಕೇಶನ್ ಕೇಳಿದ್ದೆವು. ಬಸ್ ಒಳಗೆ ಬಂದ ಇಲ್ಲಿಂದ ಜೀಪ್ ಮಾಡ್ಕೊಂಡು ಹೊಂಟಿದ್ದೆವು. ಟ್ರೆಕ್ಕಿಂಗ್ ಇದೆ ಅಂತ. ಇಲ್ಲಿಂದ ಹೌ ಮಚ್ ಕಿಲೋಮೀಟರ್ ಅಪ್ ಟು ಹಿಯರ್? 8 ಕಿಲೋಮೀಟರ್. 8 to 10 ಕಿಲೋಮೀಟರ್ ಇದೆ ಅಂತ. ಬಟ್ ಹಾಫ್ ರೋಡ್ ಇರೋದ್ರಿಂದ ಜರ್ನಿ ಟೈಮ್ ಆಗುತ್ತೆ. ಸೊ ಜೀಪ್ ಬಂದಿದೆ ಈಗ. ಇವಾಗ ಇದ್ರೊಳಗೆ ಹೋಗ್ಬೇಕಲ್ಲ. ಇದು ನಮ್ಮ ಬಸ್. ಬರ್ರಿ ಅಂತ ಹೋಗೋಣ ಇವಾಗ. ಇದು ಟೋಟಲ್ ಆಗಿ 40 ಕಿಲೋಮೀಟ್ರ್ ಇದೆ ಅಂತ. ಆಫ್ ರೋಡ್ ಅಷ್ಟೇ 10 ಕಿಲೋಮೀಟ್ರ್ ಇದೆ ಅಂತ. ಸೊ ನೋಡ್ಬೋದು ನೀವು, ಫುಲ್ ರೋಡ್ರೆ ಹಾವು ಇದ್ದಂಗೆ ಇತ್ತು. ಅವ್ನು ಡ್ರೈವರ್ ಅನ್ನೋ ಒಬ್ಬವ ಗಾವ ಮಾಡಿ ಹೊಡೆದಿದ್ದು ನಾವು ಹತ್ರದ. ನಮಗ್ರಿ ಅವ್ನು ಹೊಡೆಯೋದು ನೋಡಿ ಬೀಜ ಬಾಯಾಗ ಬಂದುಬಿಟ್ಟಿದ್ದು. ಆ ರೇಂಜಿಗೆ ಹೊಡೆದಿದ್ದು ನೋಡ್ರಿ. ಇಂಥ ಘಾಟ್ ಸೆಕ್ಷನ್ ಸಣ್ಣ ರೋಡ್ ಇದೆ, ಅದ್ರಾಗ ಹಾವು ತಿರ್ಸೋದನು ನಮಗರೆ ಗಾಬರಿ ಆಗಿಬಿಟ್ಟಿದ್ದು. ಇಲ್ಲಿಂದ ಫುಲ್ಲು ಆಫ್ ರೋಡ್ ಸ್ಟಾರ್ಟ್ ಆಯಿತು. ಜೀಪ್ ಎಲ್ಲ ಫುಲ್ ಹತ್ತಕ್ಕೆ ಸ್ಟ್ರಗಲ್ ಮಾಡತ್ತಿದ್ದವು. ಹೆಂಗೆ ಹೋಗುತ್ತೋ ಏನೋ ನಮ್ಮ ಜೀಪ ನೋಡ್ರಿ. ಹಾಂ ಓ ಅಷ್ಟರೊಳಗೆ ಬರ್ಬೇಕಾ? ಹಾಂ ಬಟ್ ಅಷ್ಟರಲ್ಲಿ ಸೂರ್ಯ ಬರಲಿಲ್ಲ ಅಂದರೆ ಅಲ್ಲ ಓಕೆ 40 ಮಿನಿಟಲ್ಲಿ ಬರ್ತೀವಿ. ಬಟ್ ಅಷ್ಟರಲ್ಲಿ ಸೂರ್ಯ ಬರಲಿಲ್ಲ ಅಂದರೆ ಸೂರ್ಯ ಬರಲಿಲ್ಲ ಅಂದರೆ ಅವ್ರಿಗೆ ಹಿಂಗ ಬರಲ್ಲ ರಿಯೋ ಫಾರೆಲ್ ಹುಟ್ಟಿದ್ದೀವಿ. ಹೆಂಗ ರೋಡ್ ಹಿಂಗಿದೆ. ನೋಡ್ರಪ್ಪ ಯಾವ ರೇಂಜಿಗೆ ಇದು ರೋಡ್. ನೋಡ್ರಿ ಎಷ್ಟು ಜನ ಹೊಂಟಿದಾರ. ಎಂತ ರೋಡ್ ಒಳಗೂ ಓಟಿದ. ಅಡ್ಯಾಣ Here came by bike now, it's very tough. My bike na, super, very tough.
ಸನ್ರೈಸ್ ಗೇಮ ಬಂದಿಟ್ಟು ಪುಷ್ಪಗಿರಿ ವೈಲ್ಡ್ ಲೈಫ್ ಸೆಂಚುರಿ, ಪುಷ್ಪಗಿರಿ ಮಂಡ್ಯಧಾಮ. ಓ ಅಲ್ಲಿ ಹೋಗ್ಬೇಕಾ ಇನ್ನು? ಹಾ ಹೌದಾ? ಹಾ ಹಾ ಎಲ್ಲಿ ಕೆಳಗಡೆ? ಕುಕ್ಕೆ ಸುಬ್ರಹ್ಮಣ್ಯನ? ಅಲ್ಲಿಂದ ನಡ್ಕೊಂಡೆ ಹೋಗ್ಬೇಕು ಅಲ್ಲಿಗೆ. ಕುಕ್ಕೆ ಸುಬ್ರಹ್ಮಣ್ಯ ಬಿಡಲ್ವಾ? ಹೌದಾ? ಅಂದ್ರೆ ಮತ್ತೆ ಇವಾಗ ರಿಟರ್ನ್ ಹೋಗಿ ಆ ಕಡೆಯಿಂದ ಹೋಗ್ಬೇಕು. ಹಾ ಹಾ ಅಲ್ಲಿ ಮೇಲೆ ಅಲ್ಲೆಲ್ಲ ಫುಲ್ ಮ್ಯಾಕ್ ಜನ ನಿಂತಿದ್ದಾರೆ. ಇವಾಗ ಆಲ್ರೆಡಿ ಬಂದು ನಾವು ಇವಾಗ ಹೊಂಟಿದೆವು. ರೋಡ್ ಯಾವ ನಮ್ಮನೆ ಇದೆ ಅಂದ್ರೆ ನಾವು ನಡ್ಕೊತ ಹೋಗ್ಬೇಕಂದ್ರೆ ತ್ರಾಸ ಆಗ್ತೈತಿ ಆ ರೇಂಜಿಗೆ. ಫೈನಲಿ ನಾವು ಬಂದು ಆಲ್ರೆಡಿ ಜನ ಎಲ್ಲ ಬಂದಿದ್ದಾರೆ ಸಿಕ್ಕಾಪಟ್ಟೆ. ಅಲ್ಲಿ ಮೇಲ್ಗಡೆ ವ್ಯೂ ಪಾಯಿಂಟ್ ಇದೆ ಅಂತ, ಇನ್ನು ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. Few moments later. We have only 1 hour time. Starting to end only 1 hour. Within 1 hour we need to come here only. We taken more time na they will find. ಬಂದ್ರಪ್ಪ ಹೋಗೋಣ. ಫೈನಲಿ ಬಂದಿರ್ತೇವೆ. ಇದು ಮಡಿಕೇರಿ ಒಳಗಿರೋ ಮತ್ತಲ್ಪಟ್ಟಿ ಟ್ರೀಕ್ ಅಂತ ಕರೀತಾರೆ ಇದನ್ನು. ಲೊಕೇಶನ್ ನೇಮ್ ಇದೆ. ಸೊ ನಾವು ಅರೌಂಡ್ 6500 to 700 ಫೀಟ್ ಮೇಲ್ಗಡೆ ಬಂದಿದ್ದೇವೆ ಇವಾಗ. ಆಲ್ರೆಡಿ ಸೂರ್ಯ ಬಂದ್ಬಿಟ್ಟನ. It's just mind-blowing. Wow. ಸುಖದ ನಿದ್ದೆ ಟೈಮ್ದಾಗ ಎದ್ದು ಬರಬೇಕು. ಏನು ಮಾಡ್ತೀರಿ ಬಾಳೆ. ಅಲ್ಲೆಲ್ಲ ಜನ ಹೋಗಿ ನಿಂತಿದ್ದಾರೆ ಈಗ ಆಲ್ರೆಡಿ. ನಾವು ಬಂದಿದ್ದ ಲೇಟ್ ಆಯಿತು. ಏನು ಪ್ರಾಬ್ಲಮ್ ಅಂದ್ರೆ ಹಿಂಗೆ ಟೀಮಾಗಿ ಬರ್ತೇವಲ್ಲ, ಎಲ್ಲರೂ ಎದ್ದು ಬರಬೇಕು ಮಾಡಬೇಕು ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಟೈಮ್ ಹಿಂದೆ ಮುಂದೆ. ಹೀಗಾಗಿ ಸ್ವಲ್ಪ ನಾವು ಬರೋಕ್ಕೆ ಲೇಟ್ ಆಯಿತು. ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ನೋಡಿರಿ ಈ ಥರ ಕಾಣುತ್ತೆ ನಿಮಗೆ. ಮಸ್ತ್ ಇದೆ. ಎಲ್ಲರೂ ಮೈಂಡಿ ಅಡ್ಡಕ್ಕೆ ಬಂದು. ಆದರೆ ಎಲ್ಲರೂ ನನಗೈತೆ ಫೋಟೋ ಕ್ಯಾಪ್ಚರ್ ಮಾಡೋದು, ವಿಡಿಯೋ ಮಾಡೋದು ಮಾಡತ್ತಿದ್ದಾರೆ. ವ್ಯೂ ಯಾರು ಎಂಜಾಯ್ ಮಾಡತ್ತಿಲ್ಲ. ವ್ಯೂ ನೋಡಿ ಎಂಜಾಯ್ ಮಾಡೋರಿಗಿಂತ ಅದನ್ನು ಫೋನ್ ಒಳಗೆ ಕ್ಯಾಪ್ಚರ್ ಮಾಡಿ ಎಂಜಾಯ್ ಮಾಡೋರು ಅಂದರೆ ನಾನು ಅದನ್ನ ಮಾಡೋದನ್ನು ಬಿಡು. ಬಟ್ ನೋಡ್ರಿ ಫೋಟೋಶೂಟೆಲ್ಲ ಹೆಂಗೆ ನಡೆದಿದೆ. ಏಯ್ ಅಯ್ಯೋ. ಸೊ ಇಲ್ಲಿ ಹೆಂಗಿದೆ ಅಂದ್ರೆ
ಅಲ್ಲಿ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಬಂದು ಪಾರ್ಕಿಂಗಿಗೆ ಬಂದು ಇಳಿದ ಕೂಡಲೇ ಟೈಮ್ ಸ್ಟಾರ್ಟ್ ಮಾಡ್ತಾರೆ ಅವರು. ಅಂದ್ರೆ ಈ ಜೀಪ್ದವ್ರು ನಮಗೆ ಕರ್ಕೊಂಡು ಬಂದಿರ್ತಾರಲ್ಲ, ಸೊ ಅವ್ರಿಗೆ ಮತ್ತು ಇಲ್ಲಿ ಟಿಕೆಟ್ ಏನು ತೊಗೋತಾರಲ್ಲ ಈಗ ಅವ್ರಿಗೆ ಕಾಂಟ್ಯಾಕ್ಟ್ ಇರುತ್ತೆ. ನಾವು ಆ್ಯಕ್ಚುಲಿ ಬಂದು 1 ಅವರ್ ನಮಗೆ ಟೈಮ್ ಇರುತ್ತೆ. 1 ಅವರ್ ಒಳಗೆ ನಾವು ವ್ಯೂ ನೋಡ್ಕೊಂಡ್ಬಿಟ್ಟು ರಿಟರ್ನ್ ಹೋಗ್ಬೇಕು. ಸೊ ಹೆಚ್ಚು ಕಮ್ಮಿ ಏನಾದರೂ ಲೇಟ್ ಮಾಡಿದ್ರೆ ಜೀಪ್ ಅವನು ಇರ್ತಾನಲ್ಲ, ಅವರು ಟಿಕೆಟ್ ಕೌಂಟ್ರ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇನ್ಫಾರ್ಮ್ ಮಾಡಿದ್ರು ಅಂದರೆ ಇವರು ಪರ್ ಪರ್ಸನ್ ಅಂತ ಹೇಳಿ 200 ರೂಪೀಸ್ ಫೈನ್ ಹಾಕ್ತಾರೆ ನಮಗೆ. ಸೊ ವಿದಿನ್ 1 ಅವರ್ ಒಳಗೆ ನಾವು ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಿಲ್ಲ. ಅಲ್ಲಿನ ನಿಂತ್ಕೊಂಡು ನೋಡ್ಬೋದು ಬಟ್ ಆ್ಯಕ್ಚುಲಿ ನಮ್ಗೇನೆಲ್ಲ ಇಲ್ಲೇ ಅಲ್ಲೇ ನಿಂತ್ಕೊಂಡು ಅಲ್ಲಿಂದ ಬಂದಿರೋದು ನಾವು. ಸೊ ಈಗ ನೋಡ್ರಿ, ಜೂಮ್ ಹಾಕಿದ್ದು ನಾನು ದೊಡ್ಡದು ಕಾಣೋದಿತ್ತು. ನಾವು ಅಲ್ಲಿಂದ ಬಂದಿರೋದು ಎಷ್ಟು ಸಣ್ಣದು ಕಾಣತ್ತಿದೆ. ಸೊ ಇದು ಟಾಪಲ್ಲಿ ನಿಂತು ವಿಡಿಯೋ ಮಾಡೋದು. ಇದು ಟಾಪ್ ವ್ಯೂ. ಸೊ ಟೈಮ್ ಮುಗಿಯಕ್ಕೆ ಬಂತು. ನಾವು ಬಂದಿದ್ದು 6:45ಗೆ. ಇವಾಗ ಆಲ್ರೆಡಿ 7:30. ಇನ್ನೊಂದು 15 ನಿಮಿಷ ಟೈಮ್ ಇದೆ. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ನೋಡ್ರಿ ಫೋಟೋ ಶೂಟ್ ಮಾಡ್ತಿದ್ದೆ. ಅಲ್ಲೆಲ್ಲ ಫಾಗ್ ಬರತ್ತಿದೆ ಮಸ್ತ್. ಆಯ್ತು, ಸೂರ್ಯ ಬಂದ ಹಿಂಗೆ ಕಾಣತ್ತಿದ ಅಂತ. ಟೈಮು ಮುಗೀತು, ಹೋಗ್ಬೇಕಿನ್ನ. ಬರ್ರಿ ನಮ್ಮ ಟೀಮ್ ಎಲ್ಲಿಗೆ ನೋಡೋಣ ಅಂತ ಏನೇನು ಮಾಡತ್ತಿದ್ದಾರೆ. ಅವರೆಲ್ಲ ಬೇರೆ ಲೊಕೇಶನ್ ಹುಡುಕಿಡ್ಕೊಂಡಾರ. ಹಾಯ್, you directly came here only? Annapurna, how is the place? Nice one. Nice, huh? Where is another members? ಬರ್ರಿ ಇಲ್ಲಿ ಮೇಲ್ಗಡೆ ಹೋಗೋಣ ಅಂತ. ಇಲ್ಲೊಂದೆರಡು ಫೋಟೋ ತಕೊಂಡ ಹೋಗ್ಬಿಡೋಣ್ರಿ. ಮತ್ತೆ ನೆಕ್ಸ್ಟ್ ಪ್ಲೇಸ್. ಅಜ್ಜು ನೋಡ್ರಿ ಹೆಂಗೆ ಕಾಣುತ್ತೆ ಇಲ್ಲಿಂದ ವ್ಯೂ. ಫಸ್ಟಿಗೆ ಇಲ್ಲಿ ಬರ್ಬೇಕಾಗಿತ್ತು ನಾವು. ನೋಡ್ರಿ ಅಲ್ಲೇ ಇದ್ದಾರೆ ನೋಡ್ರಿ. ವಾವ್, ನೋಡ್ರಪ್ಪ ಹೆಂಗಿದೆ ಪ್ಲೇಸ್. ಆ್ಯಕ್ಚುಲಿ ಜಾಸ್ತಿ ಫಾಗ್ ಇದೆ, ಕ್ಲಿಯರಾಗಿ ಕಾಣತ್ತಿಲ್ಲ. வைடா அது அப்படியே கையில வச்சுட்டே இருமா, தண்ணி போட்டோ எடுக்காத. இட்ஸ் நாட் கமிங் கிளியர். ಓಕೆ ಗೈಸ್, ಬರ್ರಿ ಹೋಗೋಣ ಅಂತ. ಮುಗೀತು ಇವಾಗ. ಟೈಮ್ ಮುಗಿದ ನಮ್ದು, ಹೋಗ್ಬೇಕು. ಎಲ್ಲಿದ್ದೀರೋ ನೀವೆಲ್ಲ? ಏನು ಕಾಣ್ತಾನೆ ಇಲ್ಲ. ಗಜ, ಯಾವ ಕಡೆ ಹೋಗಿದ್ರಿ ನೀವು? ಎಲ್ಲಿದ್ದಾರೆ ಎಲ್ಲರೂ? ಯಾರು ರವಿ ಸರ್ ಎಲ್ಲ ಓಕೆ ಸರ್, ಏನಾದರೂ ಹೇಳಿ ಸರ್.
ಪ್ಲೇಸ್ ಬಗ್ಗೆ ಏನಾದರೂ ಹೇಳಿ, ಹೇಗೆ ಅನಿಸ್ತು? ಪ್ಲೇಸ್ ಸೂಪರ್, ಹಾಂ ತುಂಬಾ ಚೆನ್ನಾಗಿದೆ. ಹಾಂ ಬಟ್ ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ನಾವು ಸ್ವಲ್ಪ ಲೇಟ್ ಬಂದಿದ್ವಿ. ಈವೆನ್ ದೋ ಹ್ಯಾಪಿ. ಓಕೆ ಗೈಸ್, ನೋಡಿದ್ದೆಲ್ಲ ಮುಗೀತು, ನಮ್ಮ ಟೈಮು ಮುಗೀತು. ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡತ್ತಿದ್ದೇನು. ನೆಕ್ಸ್ಟ್ ಮತ್ತೆ ಪ್ಲ್ಯಾನ್ ಇದೆ, ಅದೆಲ್ಲ ವಿಡಿಯೋ ಮತ್ತೆ ಅಪ್ಲೋಡ್ ಮಾಡಿ ಹಾಕಿರ್ತೇನೆ ನೋಡಿರಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಬಾಯ್ ಗೈಸ್. ಅಷ್ಟೇ.